ಮಹೇಶ್ ಶೆಟ್ಟರು 2023ರಲ್ಲಿ ಹೇಳಿದಂಥದ್ದನ್ನು ನಿನ್ನೆ ಪ್ರೆಸ್ ಮೀಟ್ ಮಾಡಿದೆ ಅಂತ ಹೇಳಿದ್ದಾರೆ. ತಾವು ಕೂಡ ಅಂದರೆ ತಮ್ಮ ಚಾನಲ್ನ ವರದಿಗಾರ ಕೂಡ ಬಂದಿದ್ದರು. ಅಲ್ಲಿ ತೋರಿಸಿ ಏನಾದರೂ ಆ ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಏನಾದರೂ ಮಹೇಶ್ ಶೆಟ್ಟರು ಹೇಳಿದಾರಾ, ನಾವು ಹೇಳಿದಾರಾ ಸಿದ್ದರಾಮಯ್ಯನವರು ಹತ್ಯೆ 24 ಕೊಲೆ ಮಾಡಿದ್ದಾರೆ ಅಂಥೇಳಿ? ಅದು 2023ರಲ್ಲಿ ಹರೀಶ್ ಪೂಂಜಾ ಅವರು ಹೇಳಿದ್ದಕ್ಕೆ ಆ ರೆಫರೆನ್ಸ್ನಲ್ಲಿ ಇವರು ಮಾತಾಡಿದರು. ನಮ್ಮ ಶಾಸಕರೇ ಮಾತಾಡಿದ್ದಾರೆ ಅಂದ ಮೇಲೆ ಮತ್ತು ನಾವು ನಿಜ ಅಂತ ತಿಳ್ಕೊಬೇಕಲ್ಲ. ಹಾಗಿದ್ದರೆ ಸಿದ್ದರಾಮಯ್ಯನವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು, ಇಲ್ಲಾಂತಂದರೆ ಹರೀಶ್ ಪೂಂಜಾ CM ವಿರುದ್ಧ ಮಾತಾಡಿದ್ದಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಮಹೇಶ್ ತಿಮ್ಮರುಡಿ ಅವರು ಕ್ಲಿಯರಾಗಿ ಹೇಳಿದ್ದಾರೆ. ಈಗ ನೀವು ಅವ್ರ ಕಡೆ ಅಂತಲೇ ನೀವು ಹೇಳಿಕೆಯನ್ನು ತಗೊಳ್ಳಿ. ಈಗ ಕೇಳೋದು ಸದನದಲ್ಲಿ ನನಗೆ ಆಶ್ಚರ್ಯ ಸರ್, ಇವತ್ತು ಸದನದಲ್ಲಿ ಆ ಒಂದು ಫೇಕ್ ನ್ಯೂಸನ್ನು ಕಟ್ ಎಡಿಟ್ ಪೇಸ್ಟ್ ಮಾಡಿದಂಥ ವಿಡಿಯೋ ಇಟ್ಕೊಂಡು ಸದನದಲ್ಲಿ ಚರ್ಚೆ ಮಾಡ್ತಾರೆ ಅಂತ ಹೇಳಿದರೆ ನಮ್ಮ ಆಗ್ರಹ ಯಾರ್ಯಾರು ಮಾತಾಡ್ತಾ ಇದ್ದಾರಲ್ಲ ಆರ್ ಅಶೋಕು, ಸುರೇಶ್ ಕುಮಾರು ಮತ್ತು ಸದನ ಹೊರಗಡೆ DK ಶಿವಕುಮಾರ್ ಹೇಳಿದ್ದಾರೆ, ಅವ್ರ ಮೇಲೇನೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಇವರು ಅರೆಸ್ಟ್ ಮಾಡ್ತೀರಿ ಮಹೇಶ್ ತಿಮ್ಮರುಡಿ ಅವ್ರಿಗೆ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರಲ್ಲ, ಹಾಗಿದ್ರೆ ಅದಕ್ಕಿಂತ ಮುಂಚೆ ಹರೀಶ್ ಪೂಂಜಾ ಅವ್ರಿಗೆ ಅರೆಸ್ಟ್ ಮಾಡಬೇಕು. ಹರೀಶ್ ಪೂಂಜಾ ಅವ್ರು ಹೇಳಿದ್ದದನ್ನು ಹರೀಶ್ ಪೂಂಜಾ ಅವರು ಹಂಗಿದ್ರೆ ಅರೆಸ್ಟ್ ಮಾಡಿಸ್ತಾರೆ ಇವರು ಸುರೇಶ್ ಕುಮಾರ್ ಅವರು, ಅಶೋಕ್ ಅವರು? ಅದನ್ನು ಉತ್ತರ ಕೊಡಲಿ.